होसकोटे में बाय इलेक्शन के बाद कांग्रेस कमज़ोर पड़ती नज़र आ रही है। बाय इलेक्शन में कांग्रेस तीसरे नंबर पर 45,000 से ज़ायद वोटों को हासिल किया था, जबकि बीजेपी से एमटीबी नागराज ने पूरी कुव्वत के साथ दूसरे नंबर पर आ खड़े हुए। कांग्रेस और बीजेपी से निमटकर आज़ाद उम्मीदवार के हैसियत से शरद बच्चेगौड़ा ने कामयाबी हासिल कर ली। अब होसकोटे में कांग्रेस का बुरा हाल है। अब होसकोटे में कांग्रेस का बड़ा लीडर न होने की वजह से कांग्रेस लीडरों की ताकत कमज़ोर होते नज़र आ रही है। ऐसे में अब इन लीडरों का खुला बयान भी मीडिया के रूबरू आ रहा है। ऐसे में कांग्रेस लीडर डॉक्टर सगीर अहमद नूरुल्लाह का कहना है कि कांग्रेस पार्टी को मजबूत करने के लिए होसकोटे कांग्रेस लीडरों में से किसी एक को रुकन कौंसिल एमएलसी के लिए चुना जाए। कांग्रेस हाईकमान से गुजारिश करते हुए सगीर अहमद नूरुल्लाह ने अपना नाम तजवीज़ करते हुए दीगर कांग्रेस लीडरों का नाम एमएलसी के लिए तजवीज़ किया, ताकि बेंगलुरु ज़िला होसकोटे के लिए कांग्रेस लीडरशिप बाकी रहे। सदाए हिंद उर्दू से मैं हूँ इम्तियाज़ुल्लाह खान। ಇವತ್ತು ಪ್ರೆಸ್ ರಿಪೋರ್ಟರ್ಗೆಲ್ಲ ಕರೆಸಿ ನಾವಿದು ಪ್ರೆಸ್ ರಿಪೋರ್ಟ್ ಮೂಲಿಂದ ನಾವು ಇದು ವಿಷಯ ಎಲ್ಲ ನಾವು ಬ್ಲಾಕ್ ಪ್ರೆಸಿಡೆಂಟ್ ಅವರು ಅಧ್ಯಕ್ಷರು ಎಲ್ಲ ಹೇಳ್ತಾ ಇದ್ದೀನಿ. ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ತುಂಬ ತೊಂದರೆ ಇದೆ. ಎಲ್ಲ ಕಾರ್ಯಕರ್ತರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, CIB ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಮ್ಮ ಮೇಲೆ ದೊಡ್ಡವರು ಯಾರಿಲ್ಲ. ಅದಕ್ಕೋಸ್ಕರ ನಮ್ಮ ಸಮಿತಿ ಇದೆ. ಆ ಸಮಿತಿಯಿಂದ ಪಿಳ್ಳಣ್ಣವರು ಇದ್ದಾರೆ, ಮುಂಚಾಮಣ್ಣವರು ಇದ್ದಾರೆ, ನಮ್ಮ KPCC ಸದಸ್ಯರು ಪ್ರಸಾದ್ ಅವರು, ನಾರಾಯಣಸ್ವಾಮಿ ಅವರು, ಶಿವಕುಮಾರ್ ಅವರು, ಬ್ಲಾಕ್ ಪ್ರೆಸಿಡೆಂಟ್ ಅವರು, ನಾವು ಜಗೀರ್ ಅಹ್ಮದ್, ಹೇಮಂತ್ ಕುಮಾರ್ ಅವರು, ರವಿ ಅವರು, ತಾರಾ ವೆಂಕಟೇಶ್ ಅವರು, ಇವರೆಲ್ಲ ನಾವು ಇದ್ದೀನಿ. ಇವ್ರಿಗಾಗಿ ಯಾರನ್ನ ಒಬ್ಬರಿಗೆ ಒಂದು MLC ಸೀಟ್ ಕೊಟ್ಟರೆ ನಾವು ಎಲ್ಲ ಅವ್ರ ಹಿಂದೆ ನಾವು ಕೆಲಸ ಮಾಡ್ತೀನಿ, ದುಡಿತೀನಿ. ನೆಕ್ಸ್ಟ್ MLA ಎಲೆಕ್ಷನ್ಗೆ ನಾವು 100% ಒಂದು MLA ಮಾಡಿ ಇಲ್ಲಿಂದ ಕಳಿಸ್ತೀನಿ ಅಂದ್ಬಿಟ್ಟು ನಾನು ನಿಮ್ಮಿಂದ ನಾವನ್ನು ವಾದ ಮಾಡ್ತಾ ಇದ್ದೀನಿ. ನೀವು ಕೊಳ್ಳೇಬೇಕು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಪದ್ಮಾವತಿ ಸುರೇಶ್ ಅವರು ತುಂಬ ಕಷ್ಟ ಬಿದ್ದಿಲ್ಲಿ, ಅವ್ರಿಗೆ 42,000 ಓಟ್ ನಾವು ಎಲ್ಲ ಇದು ನಮ್ಮ ಹೊಸಕೋಟೆಯಿಂದ ಹಾಕಿದ್ದಾರೆ. ನಾವು ಕೇಳ್ಕೊಳ್ತಾ ಇದ್ದೀನಿ, MLA ಸೀಟ್ ಮಾಡಿಕೊಡಿ.